ಇಲ್ಲ ಅಂದರೆ ಇವರು ಈಗ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಲ್ಲಿ ಇದ್ರು, ಏನು ಮಾಡಿದ್ರು? ತಿಹಾರ್ ಜೈಲಲ್ಲಿ ಇವ್ರಿಗೆ ಶಿಕ್ಷೆ ಕೊಟ್ರಾ ಅಥವಾ ಅವ್ರಿಗೆ ಈ ಯುರೋಪಿಯನ್ ಮಾಫಿಯಾ ಅವ್ರಿಗೆ ಡೈಲಿ ಕ್ಲಾಸಸ್ ತಗೋಂತ ಯಾರನ್ನ ಏನು ಒಪ್ಕೋಬೇಕು, ಏನು ಮಾಡಬೇಕು? ಈಗ ಅವ್ರು ಮಾಡಿದ್ದು ಏನು ಈ ಖಾತಾ ಅನ್ನೋ ಒಂದು ದೊಡ್ಡ ಕುತಂತ್ರ, ನಮ್ಮ ಆಸ್ತಿಗೆ ನಾವೇ ಎವಿಡೆನ್ಸ್ ಕೊಡ್ಬೇಕಂತ, ಅಂದರೆ ನಾವೇ ಇನ್ನೂ ಅದನ್ನು ಕನ್ಫರ್ಮ್ ಮಾಡಬೇಕು. ಸೊ ಇದು ನಮ್ಮ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡಂಗೆ. ಸೊ ಅಂಥವ್ರನ್ನ ಈಗ ಒಂದು ಆ ಮಾಫಿಯಾ ಅವ್ರನ್ನ ಈಗ ಮುಖ್ಯಮಂತ್ರಿ ಮಾಡಿದೆ. ನಾನು ಈಗಲೂ ಕಾಲ ಮಿಂಚಿಲ್ಲ, ಡಿ ಕೆ ಶಿವಕುಮಾರ್ ಅವರೇ, ನೀವು ನಿಮ್ಮ ಮನಸ್ಥಿತಿ ಸರಿ ಮಾಡ್ಕೊಳ್ಳಿ. ನೀವು ಯಾರಿಗೂ ಜೀತವಾಗಿರಬಾರ್ದು. ಅದನ್ನೇ ನಮ್ಮ ರಾಜಕಾರಣದಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೋದಿ ಅವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಯುರೋಪಿಯನ್ ಮಾಫಿಯಾ ಜೀತದಾಳ್ ಥರ ಕೆಲಸ ಮಾಡಿಸ್ಕೋತಾ ಇದೆ. ಸೊ ಅವ್ರಿಗೆ ಸ್ವಾತಂತ್ರ್ಯ ಇಲ್ಮೇಲೆ ಇನ್ನು ಪ್ರಜೆಗಳಿಗೆ ಎಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ? ಸೊ ನಾವು ಸತ್ಯವಾದ ಸ್ವಾತಂತ್ರ್ಯ ಪಡ್ಕೋಬೇಕಾಗಿದೆ, ಸತ್ಯವಾದ ರಾಜಕಾರಣ ಸೃಷ್ಟಿ ಮಾಡಬೇಕು, ಒಂದು ಪ್ರಜೆಗಳ ಆಡಳಿತ ಸೃಷ್ಟಿ ಆಗಬೇಕು. ಇಲ್ಲಿ ಪಕ್ಷ ಪ್ರಭುತ್ವ ನಡೀತಾ ಇದೆ. ಈಗ ಏನೋ ರಾಜ್ಯಸಭಾ ಚುನಾವಣೆ ಇದೆ, ಆ ಎಲ್ಲ ಪಕ್ಷದವರು ಅವ್ರಗಳಿಗೆ ಬೇಕಿರೋ ಕ್ಯಾಂಡಿಡೇಟ್ಸ್ ಲಿಸ್ಟ್ ಅನೌನ್ಸ್ ಮಾಡ್ತಿದ್ದಾರೆ, ಅಂದರೆ ಅದು ಪಕ್ಷ ಪ್ರಭುತ್ವ ಆಯಿತು, ಇದು ಪ್ರಜಾಪ್ರಭುತ್ವ ಆಗ್ತಿಲ್ಲ. ಸೊ ಈ ರೀತಿಯಾಗಿ ಒಂದು ಸಮಗ್ರವಾಗಿ ನಾವು ಸುಧಾರಣೆಗಳು ತಂದಾಗ ನಮಗೆ ಏನೋ ಪ್ರಜೆಗಳು ಕಾನೂನುಗಳನ್ನ ಬರಿಬೇಕು. ಈಗ ಒಂದು ನದಿನ ನಾವು ಅಣೆಕಟ್ಟು ಕಟ್ಟಬೇಕು ಅಂದರೆ ಮೇಕೆದಾಟಲ್ಲಿ ಡ್ಯಾಮ್ ಬೇಕಾ ಬೇಡವಾ ಅಂದರೆ ಮೇಕೆದಾಟಲ್ಲಿರೋ ಆ ಮನುಷ್ಯ ಡಿಸೈಡ್ ಮಾಡಬೇಕು, ಅವನ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು. ಆ ರೀತಿ ಮನಸ್ಥಿತಿ ಬೆಳೆದುಕೊಂಡಾಗ ಕಾನೂನುಗಳು ಅಲ್ಲಿಂದ ಶುರು ಆಗುತ್ತೆ. ಇವರು ಡೆಲ್ಲಿನಲ್ಲಿ ಕಾನೂನು ಮಾಡಿಬಿಟ್ಟು ನಾವೆಲ್ಲ ಬೀದಿಗೆ ಬರೋ ಥರ ಆಗಬಾರ್ದು, ಅಲ್ಲಿ ಪ್ರಜೆಗಳಿಂದ ಕಾನೂನು ಸೃಷ್ಟಿ ಆಗಬೇಕು. ಸೊ ಆ ರೀತಿಯಾದ ಒಂದು ಸತ್ಯವಾದ ಪ್ರಜಾಪ್ರಭುತ್ವಕ್ಕೆ, ಒಂದು ಸತ್ಯವಾದ ಪ್ರಜೆಗಳ ಆಡಳಿತಕ್ಕೆ ನಾವು ಒಂದು ಸತ್ಯ ರಾಜಕಾರಣ ಮಾಡಬೇಕಾಗಿದೆ. ಸೊ ಇದು ಪೂರ್ತಿ ಪ್ರಪಂಚದಲ್ಲಿ ಆಗಬೇಕು. ಇದು ಭಾರತ ಒಂದೇ ಅಲ್ಲ, ಒಂದು ರಾಜ್ಯ ಅಲ್ಲ.